ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಪೀಠದಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ವಕೀಲರೊಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನ್ಯಾಯಾಲಯದ ಕೊಠಡಿಯಲ್ಲಿ ಕಾಗದಗಳನ್ನು ಎಸೆದು ಕಲಾಪಕ್ಕೆ ಅಡ್ಡಿಪಡಿಸಿದ ಘಟನೆ ನಡೆದಿದೆ. ಪ್ರಬಲ್ ಪ್ರತಾಪ್ ಎಂಬ ಅರ್ಜಿದಾರರನ್ನ ತಮ್ಮನ್ನ ಸಾರ್ವಭೌಮ ಎಂದು ಪರಿಚಯಿಸಿಕೊಂಡು ನ್ಯಾಯಾಧೀಶರನ್ನ ನ್ಯಾಯಾಂಗ ಸೇವಕರು ಎಂದೆಲ್ಲ ಮಾತನಾಡಿದ್ದಾರೆ. ಲಕ್ನೋದ ಎಎಸ್ಪಿ ವಿರುದ್ಧ ಎಫ್ಐಆರ್ ದಾಖಲಿಸಲು ನ್ಯಾಯಾಲಯಕ್ಕೆ ಆದೇಶ ನೀಡುತ್ತಿರುವುದಾಗಿ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿ ಕೆವಿ ವಿಶ್ವನಾಥನ್, ನೀವು ನಮಗೆ ಆದೇಶ ನೀಡುತ್ತಿದ್ದೀರಾ ಎಂದು ಪ್ರಶ್ನಿಸಿದರು. ಇದಕ್ಕೆ ರೊಚ್ಚಿಗೆದ್ದ ಅರ್ಜಿದಾರರು ನ್ಯಾಯಪೀಠವನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾಗದಗಳನ್ನು ಎಸೆದು ಕಲಾಪಕ್ಕೆ ಅಡ್ಡಿಪಡಿಸಿ ಗಲಾಟೆ ಮಾಡಿದರು. ತಕ್ಷಣ ಮಧ್ಯ ಪ್ರವೇಶಿಸಿದ ಭದ್ರತಾ ಸಿಬ್ಬಂದಿ ಅವರನ್ನ ಕೋರ್ಟ್ ಹಾಲ್ನಿಂದ ಹೊರಗೆ ಕರೆದೊಯ್ದರು. ಈ ನಡುವೆ ಅರ್ಜಿದಾರರ ವಿರುದ್ಧ ನ್ಯಾಯಾಂಗ ನಿಂದನೆ ಅಥವಾ ಯಾವುದೇ ಇತರೆ ಬಲವಂತದ ಕ್ರಮಗಳು ಬೇಡ ಅಂತ ಸುಪ್ರೀಂ ಪೀಠ ನಿರ್ಧರಿಸಿದೆ. ಸಿಎಂ ಡಿಕೆಶಿ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಎಷ್ಟು ಸ್ಥಾನ ಸಿಗಲಿದೆ ಎಂಬ ಕುತೂಹಲ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಸ್ತುತ 5 ಮಹಿಳಾ ಶಾಸಕಿಯರಿದ್ದು ಸಚಿವೆ ಸ್ಥಾನಕ್ಕಾಗಿ ತೆರೆಮರೆಯ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಸಚಿವೆ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಮೊದಲಿಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೇಳಿಬರುತ್ತಿದೆ. ನಂತರ ಕೆಜಿಎಫ್ ಕ್ಷೇತ್ರದ ಶಾಸಕಿ ರೂಪಕಲಾ ಎಂ ಹಾಗೂ ಮೂಡಿಗೆರೆ ಕ್ಷೇತ್ರದ ಶಾಸಕಿ ನಯನಾ ಮೋಠಮ್ಮ ಹೆಸರು ಮುಂಚೂಣಿಯಲ್ಲಿದೆ. ಇತ್ತ ಮಹಿಳಾ ಕೋಟಾದಡಿ ಮುಸ್ಲಿಂ ಸಮುದಾಯಕ್ಕೆ ಆದ್ಯತೆ ಬೇಕೆಂಬ ಚರ್ಚೆಯೂ ನಡೆಯುತ್ತಿದ್ದು ಶಾಸಕಿ ಖನಿಜಾ ಫಾತಿಮಾ ಹೆಸರು ಸಹ ಪ್ರಬಲವಾಗಿ ಕೇಳಿಬರುತ್ತಿದೆ. ಇನ್ನೊಂದೆಡೆ ಸಂಡೂರು ಕ್ಷೇತ್ರದ ಶಾಸಕಿ ಅನ್ನಪೂರ್ಣ ಅವರು ಸಚಿವ ಸ್ಥಾನದ ರೇಸ್ನಲ್ಲಿ ಇದ್ದಾರೆ. ಅಂತಿಮವಾಗಿ ಯಾರಿಗೆ ಮಂತ್ರಿ ಪಟ್ಟ ಒಲಿಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕಗ್ಗಂಟಾಗಿಯೇ ಉಳಿದಿದೆ. ಈ ಮಧ್ಯೆ ಕ್ಯಾಬಿನೆಟ್ ಬಗ್ಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಆಷಾಢ ಮಾಸದಲ್ಲಿಯೂ ಸಂಪುಟ ವಿಸ್ತರಣೆ ಮಾಡಬಹುದು. ಆಷಾಢದಲ್ಲಿಯೂ ಕೆಲವರು ಶುಭ ಕಾರ್ಯಗಳನ್ನು ಮಾಡುತ್ತಾರೆ. ತಮಿಳರು ಹಾಗೂ ಬ್ರಾಹ್ಮಣ ಸಮುದಾಯದವರು ಆಷಾಢದಲ್ಲಿಯೂ ಮದುವೆಗಳನ್ನು ನಡೆಸುತ್ತಾರೆ. ಹೀಗಾಗಿ ಆಷಾಢದಲ್ಲಿಯೇ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಮದುವೆ ಮಾಡ್ಕೊಳ್ಳಲ್ಲ, ತಮಿಳಿಯನ್ಸ್ ಭಾಳಷ್ಟು ಜನ ಮಾಡ್ತಾರೆ. ಇವನ್ ಬ್ರಾಹ್ಮಿನ್ಸು ಅಷ್ಟು ಆಷಾಢದಲ್ಲೆಲ್ಲ ಮಾಡ್ತಾರೆ. ಒಳ್ಳೆ ದಿನ ಇದ್ರೆ ತಾನೇ ಅವರು ಮಾಡೋಕ್ಕಾಗೋದು. ಇವನ್ ತಮಿಳಿಯನ್ಸ್ ಇದಾರಲ್ಲ ಅವರು ಕೂಡ ಆಷಾಢದಲ್ಲಿ ಮಾಡ್ತಾರೆ. ಒಳ್ಳೆ ದಿನ ಇಲ್ಲಾಂದ್ರೆ ಅವ್ರು ಮಾಡ್ತಾರ? ಅಲ್ಲೂ ಇದೆ, ಏನು ತೊಂದರೆ ಇಲ್ಲ. ಕೆಲವರು ಆ ಥರ ನಂಬಿಕೆ ಅಷ್ಟೇ, ಏನಾಗಲ್ಲ. ಈಗ ಆಷಾಢದಲ್ಲಿ ಎಷ್ಟು ಜನ ಮದುವೆ ಮಾಡ್ಕೊಳ್ಳಲ್ಲ, ತಮಿಳಿಯನ್ಸ್ ಭಾಳಷ್ಟು ಜನ ಮಾಡ್ತಾರೆ. ಇವನ್ ಬ್ರಾಹ್ಮಿನ್ಸು ಅಷ್ಟು ಆಷಾಢದಲ್ಲಿ. ಸಿಎಂ ಡಿಕೆಶಿ ಉತ್ತರ ಕರ್ನಾಟಕ ಪ್ರವಾಸದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತೀವ್ರ ಟೀಕೆ ಮಾಡಿದ್ದಾರೆ. 2 ದಿನಗಳ ಪ್ರವಾಸದಲ್ಲಿ ರೈತರ ಸಂಕಷ್ಟಗಳಿಗೆ ಪರಿಹಾರ ನೀಡುವ ಭರವಸೆ ಸಿಕ್ಕಿದೆಯಾ ಎಂದು ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ 30 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಿದ್ರೂ ಇದುವರೆಗೂ ಕೇವಲ 11 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳು ವರದಿ ಸಂಗ್ರಹಿಸುವುದರಲ್ಲೇ ಕಾಲ ಕಳೆಯುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬೆಳೆ ನಾಶ, ಬರ ಪರಿಸ್ಥಿತಿ, ಕೂಲಿ ಕೆಲಸ ಕಳೆದುಕೊಂಡು ನಗರಗಳಿಗೆ ವಲಸೆ ಬಂದಿರುವ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಬೆಳೆ ವಿಮೆ ಇಲ್ಲ, ರೈತರ ಬಳಿ ಹಣವಿಲ್ಲ, ಸಾಲ ಮನ್ನಾ ಮಾಡುವ ವಿಚಾರದಲ್ಲೂ ಸರ್ಕಾರ ಸ್ಪಷ್ಟ ನಿರ್ಧಾರ ಕೈಗೊಳ್ಳುತ್ತಿಲ್ಲ. ರೈತರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವಾಗಿಲ್ಲ. ಜನರ ಸಮಸ್ಯೆಗಳಿಗಿಂತ ಡಿನ್ನರ್ ಪಾರ್ಟಿಯೇ ಹೆಚ್ಚಾಗಿದೆ ಎಂದು ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. ಇವತ್ತೇನಲ್ಲಿ 30 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಬಿತ್ತನೆ ಆಗಬೇಕಾಗಿತ್ತು. ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು 11.7 ಲಕ್ಷ ಹೆಕ್ಟೇರ್. ಅದರಲ್ಲೂ ಹಾಕಿರ್ತಕ್ಕಂಥ ಬೆಳೆ ನಾಶ ಆಗಿದೆ. ಈಗ ನಿಮ್ಮ ಅಧಿಕಾರಿಗಳಿಗೆ ಈ ಬೆಳೆ ನಾಶ ಆದಾಗ ಬರಗಾಲ ಇದೆ ಅಂತಕ್ಕಂಥದ್ದು ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರವಾಹವನ್ನು ಕಾಣ್ತಾ ಇದ್ದೇವೆ. ಈಗ ಸ್ವಲ್ಪ ರಿಸರ್ವಾಯರ್ಗಳಿಗೆ, ಜಲಾಶಯಗಳಿಗೆ ಸ್ವಲ್ಪ ನೀರು ಬರ್ತಕ್ಕಂಥದ್ದು ಗಮನಿಸ್ತಾ ಇದ್ದೇವೆ. ಇವತ್ತೇನಲ್ಲಿ 30 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಸಿಎಂ ಡಿಕೆಶಿ ಬೆಂಗಳೂರು ಸಿಟಿ ರೌಂಡ್ಸ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಕೇವಲ ಮಾತಲ್ಲಿ ಆಗಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕೆಲಸ ಮಾಡಿ ತೋರಿಸಬೇಕಿದೆ. ಸಿದ್ದರಾಮಯ್ಯ ಅವರಿದ್ದಾಗಲೂ ಅಭಿವೃದ್ಧಿ ಆಗಲಿಲ್ಲ. ಈಗ ಡಿಕೆ ಶಿವಕುಮಾರ್ ಬಂದ ಮೇಲೂ ಏನು ಅಭಿವೃದ್ಧಿ ಇಲ್ಲ. ಡಿಕೆಶಿ ಸಿಎಂ ಆದ ಮೇಲೆ ಮಳೆ ಕೂಡ ಸರಿಯಾಗಿ ಬರ್ತಿಲ್ಲ. ಬೆಂಗಳೂರಿನಲ್ಲಿ ಉತ್ತಮ ರಸ್ತೆಗಳು ಸಹ ಇಲ್ಲ. ಮೊದಲು ಅದನ್ನ ಮಾಡಿ ಎಂದು ಛಲವಾದಿ ನಾರಾಯಣಸ್ವಾಮಿ ಕುಟುಕಿದ್ದಾರೆ. ಆ ಕಾಲದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ರು. ಈಗ ತಾವು ಬಂದಿದ್ದೀರಿ, ಅದನ್ನ ಎನ್ಕ್ವೈರಿ ಮಾಡಿಸಿ ಯಾಕೆ ಆಯ್ತು ಅನ್ನೋದನ್ನ
ಜನರಿಗೆ ತಿಳಿಸಿ 1 ಲಕ್ಷ ರೂಪಾಯಿ ಒಂದು ಗುಂಡಿ ಮುಚ್ಚಲಿಕ್ಕೆ. ಏನು ಹಳ್ಳಿ ಕಡೆ ಆಗಿದ್ದಿದ್ರೆ ಬಾವಿ ತೆಗೆದು ನೀರೇ ಕೊಟ್ಬಿಡೋದು ಹೊಲಕ್ಕೆ. 1 ಲಕ್ಷ ರೂಪಾಯಿ ಇದ್ರೆ ಒಂದು ಬಾವಿ ತೆಗೆದು ನೀರು ಕೊಟ್ಬಿಡೋದು. ಆದ್ರೆ ಅಂತಂತ ಗುಂಡಿಗಳು ನಿಮ್ ಕಾಲದಲ್ಲಿ ಬಿದ್ದಿತ್ತು 1 ಲಕ್ಷ ರೂಪಾಯಿದ ಗುಂಡಿ ಅಂತಂದ್ರೆ ಎಂತ ಗುಂಡಿ ಸರ್ಕಾರವೋ ನಮಗೂ ಅರ್ಥ ಆಗಲ್ಲ. ಈಗ ಮತ್ತೆ ಗುಂಡಿಗಳು ಬೇಕಾದಷ್ಟು ಬಿದ್ದಿದೆ. ಆ ಗುಂಡಿ ಮುಚ್ಚುವ ಕೆಲಸ ಮಾಡ್ಸಿರಿ. ಟ್ರಾಫಿಕ್ ಸಮಸ್ಯೆ ಬಹಳ ಆಗಿದೆ ಬೆಂಗಳೂರಿನಲ್ಲಿ. ಇವೆಲ್ಲದರ ಬಗ್ಗೆ ಗಮನ ಕೊಟ್ರಿ. ಆ ಕಾಲದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಜಿಬಿಎ ಚುನಾವಣೆ ಮತ್ತೆ ಮುಂದೂಡಿಕೆ ವಿಚಾರವಾಗಿ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆಗಸ್ಟ್ ಅಂತ್ಯದೊಳಗೆ ಚುನಾವಣೆ ನಡೆಸುವಂತೆ ಸೂಚನೆ ನೀಡಿದ್ರು. ಸರ್ಕಾರ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದೆ. ಬಹುಶಃ ರಾಜ್ಯ ಸರ್ಕಾರಕ್ಕೆ ಜಿಬಿಎ ಚುನಾವಣೆ ಮಾಡುವ ಮನಸ್ಥಿತಿಯೇ ಇಲ್ಲ ಎಂದು ಬಿವೈ ವಿಜೇಂದ್ರ ಕಿಡಿಕಾರಿದ್ರು. ಅಲ್ಲದೆ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ಬಗ್ಗೆ ಮಾತನಾಡಿದ ವಿಜೇಂದ್ರ, ಕೇವಲ ಫುಟ್ಪಾತ್ ತೆರವು ಮಾಡುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಬೀದಿ ವ್ಯಾಪಾರಿಗಳು ನಗರದ ಆರ್ಥಿಕ ಚಟುವಟಿಕೆಗೆ ಕೊಡುಗೆ ನೀಡುತ್ತಿದ್ದಾರೆ. ಅವರಿಗೆ ಪರ್ಯಾಯ ವ್ಯವಸ್ಥೆ ಹಾಗೂ ವ್ಯಾಪಾರ ಮುಂದುವರಿಸಲು ಸೂಕ್ತ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಜಿಬಿಎ ಚುನಾವಣೆ ಮುಂದೂಡಿಕೆಗೆ ರಾಜ್ಯ ಸರ್ಕಾರ ಸಲ್ಲಿಸಿರುವ ಮನವಿ ವಿಚಾರವಾಗಿ ರಾಜಕೀಯ ವಾಗ್ವಾದ ತೀವ್ರಗೊಂಡಿದೆ. ಕೋರ್ಟ್ ಆದೇಶವನ್ನು ಸರ್ಕಾರ ಗೌರವಿಸಬೇಕು ಎಂದು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಬಹುಕಾಲದಿಂದ ಬೆಂಗಳೂರು ಜನರು ಚುನಾವಣೆಗಾಗಿ ಕಾಯುತ್ತಿದ್ದಾರೆ. ಆದರೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಸೋಲಿನ ಭೀತಿ ಎದುರಾಗಿದೆ. ಅಭಿವೃದ್ಧಿ ಕೊರತೆ, ಭ್ರಷ್ಟಾಚಾರ, ರಸ್ತೆ, ಗುಂಡಿ ಕಸದ ಸಮಸ್ಯೆಗಳು ಸರ್ಕಾರಕ್ಕೆ ಕಂಟಕವಾಗಿವೆ. ಕೆಂಪೇಗೌಡರ ನಾಡು ಬೆಂಗಳೂರನ್ನ ವಿಭಜನೆ ಮಾಡಲಾಗಿದೆ. ಚುನಾವಣೆ ನಡೆದರೆ ಗೆಲ್ಲಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಎಸ್ಐಆರ್ ಪ್ರಕ್ರಿಯೆ ನೆಪವೊಡ್ಡಿ ಚುನಾವಣೆ ಮುಂದೂಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಕೋರ್ಟ್ ಆದೇಶವನ್ನ ಸರ್ಕಾರ ಗೌರವಿಸಬೇಕು. ಆ ಕಾರಣದಿಂದ ಬಹುಕಾಲದಿಂದ ಬೆಂಗಳೂರಿನ ಪ್ರಜೆಗಳು ಚುನಾವಣೆ ಆಗಬೇಕು ಅನ್ನೋ ಕಾತುರದಲ್ಲಿ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಲವು ಕಂಟಕಗಳಿದೆ. ಮೊದಲನೆಯದು ಅಭಿವೃದ್ಧಿ ಶೂನ್ಯ. ಎರಡನೆಯದು ಮಳೆ ಬಂದರೆ ಬೋಟ್ಗಳಲ್ಲಿ ಓಡಾಡಬೇಕು. ಮೂರನೆಯದು ಗುಂಡಿ ಬಿದ್ದ ಬೆಂಗಳೂರು, ಭ್ರಷ್ಟಾಚಾರ, ಕಸ, ಅನೇಕ ವಿಚಾರಗಳು ಹೀಗೆ ಅವರನ್ನು ಕಾಡ್ತಾ ಇವೆ. ಕೋರ್ಟ್ ಆದೇಶ. ಇನ್ನು ಜಿಬಿಎ ಚುನಾವಣೆ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ರಾಜ್ಯ ಸರ್ಕಾರಕ್ಕೆ ಚುನಾವಣೆ ನಡೆಸುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದರು. ಈಗಾಗಲೇ ನಮ್ಮ ಪಕ್ಷದಲ್ಲಿ ಚುನಾವಣೆಗೆ ಸಿದ್ಧತೆಗಳು ನಡೆಯುತ್ತಿವೆ. ಆದರೆ ಸದ್ಯ ಅಧಿಕಾರಿಗಳು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ತಿಂಗಳ ಅಂತ್ಯದವರೆಗೆ ಎಸ್ಐಆರ್ ಪ್ರಕ್ರಿಯೆ ನಡೆಯಲಿದ್ದು, ಹೀಗಾಗಿ ಚುನಾವಣೆ ಮುಂದೂಡುವಂತೆ ಮನವಿ ಮಾಡಲಾಗಿದೆ ಎಂದು ಸಮರ್ಥನೆ ಮಾಡಿಕೊಂಡರು. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದ್ರೆ SIR ಮಾಡಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳು ಅವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದ್ರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದ್ರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊರಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸ್ಬೇಕು. ಒಂದು 15 ತಾರೀಕು ಇಲ್ಲಾಂದ್ರೆ 30ನೇ ತಾರೀಕು ಒಳಗಡೆ ಹೊರಡಿಸ್ಬೇಕು. ಅದಾದ ನಂತರ ಎಲೆಕ್ಟ್ರಲ್ ರೋಲ್ಸ್ ಮಾಡಬೇಕಲ್ಲ, ಅದನ್ನು ಕ್ಲಾರಿಟಿ ಇಲ್ಲ. ಯಾವ ಎಲೆಕ್ಟ್ರಲ್ ರೋಲ್ಸ್ ಮೇಲೆ ನಾವು ಚುನಾವಣೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸರ್ಕಾರದವ್ರು ಹೋಗಿರೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಏನಂತೀರ ಡಿಸ್ಅಡ್ವಾಂಟೇಜ್ ಏನಿದೆ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಈ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ನೋಡೋಣ. ಸರ್ಕಾರಕ್ಕೆ ನಾವು ಚುನಾವಣೆ ಹಿರಿಯೂರ ಉಪಕರಣದ ಟಿಕೆಟ್ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಮಧ್ಯೆ ಪೈಪೋಟಿ ಜೋರಾಗಿದೆ. ಹಿರಿಯೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡುವ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಕಳೆದ ಬಾರಿ ನಾವು ಆ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ ಎಂಬುದನ್ನು ಕುಮಾರಸ್ವಾಮಿ ಅವರಿಗೆ ತಿಳಿಸಿದ್ದೇನೆ. ಅವರ ವೈಯಕ್ತಿಕ ಅವರು ತಿಳಿಸಿದ್ದಾರೆ. ಇಲ್ಲಿ ಯಾರೇ ನಿಲ್ಲಲಿ ಒಟ್ಟಾರೆ ಮೈತ್ರಿ ಅಭ್ಯರ್ಥಿ ಗೆಲ್ಲುವುದು ಮುಖ್ಯ ಎಂಬುದೇ ಪ್ರಮುಖ ನಿರ್ಣಯ. ಅದರಂತೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ವಿಚಾರದಲ್ಲೂ ಇದೇ ನಿಲುವು ಮತ್ತು ನಿರ್ಧಾರ ಎಂದು ಹೇಳಿದರು. ಉಪಚುನಾವಣೆ ಇರಬಹುದು, ಹಿರಿಯೂರು ಮತ್ತೆ ಧಾರವಾಡ ಕ್ಷೇತ್ರದ ಉಪಚುನಾವಣೆ ಮತ್ತೆ 4
ಟೀಚರ್ಸ್ ಮತ್ತೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗಳು ಏನ್ ಬರ್ತಾ ಇದೆ, ವಿಧಾನ ಪರಿಷತ್ ಚುನಾವಣೆಗಳು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ 3 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿನೂ ಕೂಡ ಘೋಷಣೆ ಮಾಡಿದ್ದೇವೆ. ಅದಕ್ಕೆ JDS ಪಕ್ಷದ ಸಹಕಾರವನ್ನು ಕೂಡ ನಾನು ಕೇಳಿದ್ದೇನೆ. ಮತ್ತೆ ಇಂಥ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಕಿತ್ತು ಒಗಿಬೇಕು ಅಂತ ಹೇಳಿದ್ರೆ ಬಿಜೆಪಿ ಮತ್ತು JDS ಮಧ್ಯೆ ಇನ್ನೂ ಹೆಚ್ಚು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಆರ್ಎಸ್ಎಸ್ ಬೈಠಕ್ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲೇ ಯಾಕೆ ಆರ್ಎಸ್ಎಸ್ ಮೀಟಿಂಗ್ ಮಾಡುತ್ತಿದ್ದಾರೆ ಎಂಬುದು ಗೊತ್ತಿಲ್ಲ. ಆರ್ಎಸ್ಎಸ್ ಸಭೆ ಮಾಡಿದ ಬಳಿಕ ಏನಾದರೂ ಅನಾಹುತಗಳು ನಡೆಯುತ್ತಲೇ ಇರುತ್ತವೆ. ಕಲಬುರಗಿ ಗೌರಿ ಲಂಕೇಶ್ ಅವರಂತಹವರ ಹತ್ಯೆಗಳು ನಡೆದಿದ್ದವು. ಆದ್ದರಿಂದ ಈ ಸಭೆಯ ಬಳಿಕ ಏನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕು ಎನ್ನುವ ಮೂಲಕ ಆರ್ಎಸ್ಎಸ್ಗೆ ಹರಿಪ್ರಸಾದ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದ್ರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದ್ರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ತರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು ತೊಂದರೆಗಳಾಗುತ್ತೆ ಅನ್ನೋದನ್ನ ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಅವ್ರು ಬೆಳಗಾಮಲ್ಲಿ ಯಾಕೆ